ಗಜೇಂದ್ರಗಢದಲ್ಲಿ ವಾರ್ಷಿಕ ಕ್ರೀಡಾಕೂಟ, ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಸ್ಫೂರ್ತಿ ಉಜ್ವಲ. ಗಜೇಂದ್ರಗಢ ಶ್ರೀ ಸಾಯಿರಾಮ್ ಟ್ರಸ್ಟ್ ಸಮಿತಿ ಹಾಗೂ ತಾರಿಣಿಸ್ ನರ್ಸಿಂಗ್ ಸೈನ್ಸ್ ಸಂಸ್ಥೆ ಗಜೇಂದ್ರಗಢ ಇವರ ಸಂಯುಕ್ತ ಆಶ್ರಯದಲ್ಲಿ ವಾರ್ಷಿಕ ಕ್ರೀಡಾಕೂಟ 2020 ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವನೆ, ಶಿಸ್ತಿನ ಜೀವನ ಹಾಗೂ ತಂಡಾತ್ಮಕ ಚಿಂತನೆ ಬೆಳೆಸುವ ಉದ್ದೇಶದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟ್ರಸ್ಟ್ ಸಮಿತಿ ಅಧ್ಯಕ್ಷರಾದ ಡಾ ರಾಮ್ ಶಾಸ್ತ್ರಿ ಜಿಎಸ್ ಅವರು ವಹಿಸಿದ್ದರು. ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಅವರು ಕ್ರೀಡಾಕೂಟದ ಮಹತ್ವವನ್ನು ವಿವರಿಸಿ, ವಿದ್ಯಾರ್ಥಿಗಳು ಕೇವಲ ವಿದ್ಯಾಭ್ಯಾಸದಲ್ಲಷ್ಟೇ ಅಲ್ಲದೆ ಕ್ರೀಡೆಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕ್ರೀಡೆಗಳು ಶಿಸ್ತು, ಸಹನೆ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುತ್ತವೆ ಎಂಬುದನ್ನು ಅವರು ಒತ್ತಿ ಹೇಳಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರವೀಂದ್ರ ಕವಡಿಮಠ, ರಂಗನಾಥ್ ವಾಲ್ಮಕೊಂಡಿ, ಶ್ರೀಶೈಲವಾಡಿ ಹಾಗೂ ನೂರೊಂದು ರಾಯಭಾಗ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮಾತುಗಳನ್ನು ಹಂಚಿಕೊಂಡರು. ಸಂಸ್ಥೆಯ ಪ್ರಾಂಶುಪಾಲರಾದ ಸೋಮಶೇಖರ್ ಕಲ್ಮಠ ಅವರು ಕ್ರೀಡಾಕೂಟವನ್ನು ಸುವ್ಯವಸ್ಥಿತವಾಗಿ ಏರ್ಪಡಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾದರು. ವಿವಿಧ ಕ್ರೀಡಾ ಸ್ಪರ್ಧೆಗಳು ಉತ್ಸಾಹಭರಿತವಾಗಿ ನಡೆದವು. ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಸಂಸ್ಥೆಯ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಸಮನ್ವಯದಿಂದ ಕಾರ್ಯಕ್ರಮ ನಿರ್ವಹಿಸಿ ಕಾರ್ಯಕ್ರಮವನ್ನು ಅಭೂತಪೂರ್ವ ಯಶಸ್ವಿನತ್ತ ಕೊಂಡೊಯ್ದರು. ಒಟ್ಟಾರೆ ಈ ವಾರ್ಷಿಕ ಕ್ರೀಡಾಕೂಟವು ವಿದ್ಯಾರ್ಥಿಗಳಲ್ಲಿ ಹೊಸ ಚೈತನ್ಯ ಮೂಡಿಸಿ ಕ್ರೀಡಾ ಸ್ಫೂರ್ತಿಯನ್ನು ಮತ್ತಷ್ಟು ಬಲಪಡಿಸಿದ ಮಹತ್ವದ ಕಾರ್ಯಕ್ರಮವಾಗಿ ಹೊರಹೊಮ್ಮಿದವು. ಬ್ಯೂರೋ ರಿಪೋರ್ಟ್ NKS TV4 ಗಜೇಂದ್ರಗಢ. ತಾರಣಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜ್ ವತಿಯಿಂದ ಪ್ರಥಮ ವರ್ಷದ ವಾರ್ಷಿಕ ಕ್ರೀಡಾಕೂಟವನ್ನು ನಮ್ಮ ಕಾಲೇಜಿನ ವತಿಯಿಂದ ಇವತ್ತು ಆಯೋಜನೆ ಮಾಡ್ಯದ. ಅದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಹಾಗೂ ಎಲ್ಲ ಕ್ರೀಡಾಪಟುಗಳಿಗೆ ಇವತ್ತು ಶುಭ ಹಾರೈಸುತ್ತಾ ಇವತ್ತಿನ ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಆತ್ಮೀಯ ಸಹೋದರ ಸಮಾನರಾದಂಥ ನನ್ನ ಆತ್ಮೀಯ ಗೆಳೆಯ ರವೀಂದ್ರ ಕವಡಿಮಟ್ಟಿ ಗುರುಗಳೇ ಹಾಗೂ ವೇದಿಕೆ ಮೇಲೆ ಇದ್ದಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಕಲ್ಮಠ್ ಸರೇ ಹಾಗೂ ನನ್ನ ರಂಗನಾಥ್ ಸರೇ, ಶ್ರೀಶೈಲ್ ಸರೇ ಹಾಗೂ ಇವತ್ತು ವಿಶೇಷವಾಗಿ ಈ ವೇದಿಕೆ ಮೇಲೆ ಆಸೀನರಾದಂಥ ನನ್ನ ನೂರಣ್ಣ ರಾಯಬಾಗಿ ನನ್ನ ಆತ್ಮೀಯ ಸಹೋದರ ಹಾಗೂ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಕ್ರೀಡಾಪಟು ಬ್ಲೂ ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟನೂ ಇವತ್ತು ಅವರು ಹೋಗಿ ಬಂದಾರ. ಇವತ್ತಿನ ದಿವಸ ಇವತ್ತು ನನ್ನ ವೇದಿಕೆಗೆ ಬಂದಾರ ಅಂದ್ರೆ ನಂಗೆ ಭಾಳ ಆನಂದ ಅನ್ನಿಸ್ತದ. ಹಾಗೂ ಇವತ್ತು ಎಲ್ಲ ನಿಮ್ಮ ವಾಲಿಬಾಲ್ ಕ್ರೀಡಾಪಟುಗಳಿಗೆ ಅವ್ರು ಇವತ್ತು ಗೈಡೆನ್ಸ್ ಮಾಡ್ತಾರೆ. ಅವರು ಅಂಡರ್ನೊಳಗೆ ನೀವೆಲ್ಲ ಆಡ್ಬೇಕಾಗ್ತದೆ. ಆದರೂ ಇದರೊಂದಿಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಬ್ರಾಹ್ಮೇ ಮೂರ್ತೆ ಉತ್ತಿಷ್ಟೇ ಸ್ವಸ್ಥ ವೃಕ್ಷಾತ್ ಮಹೇಶಃ. ಬೆಳಗಿನ ಜಾವ ಎದ್ಬಿಟ್ರೆ ಎಲ್ಲ ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಲಭಿಸ್ತಾವೆ. ಹಾಗೆ ನೀವು ಇವತ್ತೆಲ್ಲ ಬೆಳಗಿನ ಜಾವನ ಬಂದಿರಿ, 8-8:30 ಬಂದಿರಿ ಅಂದ್ರೆ ಭಾಳ ಖುಷಿ ಅನ್ನಿಸ್ತಾವೆ. ಇದರೊಂದಿಗೆ ಸುಷ್ಟುತ್ತಿಷ್ಠತಿ ಇತಿ ಸ್ವಸ್ಥ ಯಾವಾಗಿರ್ತಾನಂದ್ರೆ ಮನುಷ್ಯ ಕ್ರೀಡಾಪಟುಗಳು ಕ್ರೀಡೆಯಿಂದ ಆಟ ಆಡಿದಾಗ ಎಲ್ಲ ಅಂಗಾಂಗಗಳಿಗೂ ನಮ್ಗೆ ಸಿಗ್ತದೆ. ಪಂಚ ಜ್ಞಾನೇಂದ್ರಗಳು, ಪಂಚ ಕರ್ಮೇಂದ್ರಗಳು ಇವಕ್ಕೆಲ್ಲ ನಮಗೆ ಇವತ್ತು ಆರೋಗ್ಯ ಸಿಗ್ತದೆ. ಯಾವ ರೋಗ ರುಜಿನಗಳು ಬರೋಂಗಿಲ್ಲ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಕಲ್ಮಠ್ ಸರ್ ಪ್ರಥಮ ವರ್ಷ ಕ್ರೀಡೆಯನ್ನು ಆಯೋಜನೆ ಮಾಡ್ಯಾರ. ಭಾಳ ಖುಷಿ ಅನ್ನಿಸ್ತದೆ. ಇವತ್ತಿನ ದಿವಸ ನಾನು ಈ ಸ್ಥಾನಕ್ಕೆ ನಿಮ್ಮ ವಿದ್ಯಾರ್ಥಿಗಳ ಮುಂದೆ ಹಾಗೂ ನನ್ನ ಸಹೋದರರ ಮುಂದೆ ಇವತ್ತು ನಾನು ನಿಂತು ಮಾತಾಡ್ತೀನಿ ಅಂದ್ರೆ ಭಾಳ ಖುಷಿ ಅನ್ನಿಸ್ತದೆ. ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ತಮ್ಮ ಕ್ರೀಡೆಯನ್ನು ತೋರಿಸಿಕೊಡ್ರಿ. ಮುಂದಿನ ದಿನಮಾನಗಳೊಳಗೆ ನೀವು ಎಲ್ಲ ಕಡೆನೂ ಮುಂದಿನ ಯಾವುದೇ ಕಾಲೇಜ್ಗೆ ಹೋಗಲಿ, ನರ್ಸಿಂಗ್ ಸ್ಟೂಡೆಂಟ್ ಆಗಿರಲಿ, ಹಾಸ್ಪಿಟ್ಲಿಗೆ ಹೋಗಲಿ, ನೀವು ಎಲ್ಲ ವಿದ್ಯಾರ್ಥಿಗಳಿಗೆ ರೋಗಿಗಳಿಗೆ ಯೋಗ ಹೆಂಗೆ ಮಾಡಬೇಕು, ವ್ಯಾಯಾಮ ಹೆಂಗೆ ಮಾಡಬೇಕು, ಕ್ರೀಡೆ ಹೆಂಗೆ ಮಾಡಬೇಕು ಅನ್ನೋದು ಕಲಿಸ್ಲಿಕ್ಕೆ ಇದು ಒಂದು ಫೌಂಡೇಶನ್ ಅಂತಂದು ಹೇಳಲಿಕ್ಕೆ ನಾವು ಬಯಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಯಾರೂ ಜಗಳ ಮಾಡಲಾರ್ದಂಗೆ ಶಿಸ್ತಿನಿಂದ ನಿರ್ಣಾಯಕರು ಏನು ಕೊಡ್ತಾರೋ ಅದಕ್ಕೆ ಬದ್ಧರಾಗಿ ಎಲ್ಲ ಕ್ರೀಡೆಯನ್ನು ನೀವು
ಇವತ್ತು ಆನಂದಿಸ್ರಿ ಹಾಗೂ ನನ್ನ ಇನ್ಸ್ಟಿಟ್ಯೂಟಿನ ಹೆಸರನ್ನು ತೊಗೊಂಬರ್ಲಿ ಅಂತ ಹೇಳ್ತಾ ಶುಭ ಹಾರೈಸುತ್ತಾ ಈ ಮುಂಜಾನೆ ನೀವು ಈ ಸ್ಟೇಜ್ ಕೊಟ್ಟು ಮಾತಾಡಲಿಕ್ಕೆ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾನೆ ಅಂತ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದ. ಅದೇ ಥರನಾಗಿ ನಮ್ಮ ಸದಾ ಸಂಸ್ಥೆ 3 ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ಕಲ್ಮಠ್ ಸರ್ ಅವರೇ, ಗೌರ್ಮೆಂಟ್ ಪ್ರಿನ್ಸಿಪಾಲ್ ಅವರೇ ಹಾಗೂ ನಿರ್ಣಾಯಕರಾಗಿ ಆಗಮಿಸಿದಂಥ ಸರ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬೆಳಗಿರಿಸಬಹುದು ಅಂತ ತಿಳಿಸುತ್ತಾ ಈ ಒಂದು ವಿಶೇಷವಾದ ಕಾರ್ಯಕ್ರಮ ನಾನು 16 ಕಾಲೇಜುಗಳಲ್ಲಿ ಹೋಗಿರ್ತೀನಿ. ನಾನು ಬಿ ಎಸ್ ನರ್ಸಿಂಗ್ ಕಾಲೇಜ್ ಅಡ್ಡಾಡಿರ್ತೀನಿ. ವಿಶೇಷವಾಗಿ ನಮ್ಮ ಕಲ್ಮಠ್ ಸರ್ ಅವರು ಮತ್ತು ವೀರೇಶ್ ಸರ್ ಅವರು ನಿಮ್ಮನ್ನು ಯಶಸ್ಸಲ್ಲಿ ನಮ್ಮ ಮಕ್ಕಳು ದೇಶ ವಿದೇಶಗಳಲ್ಲಿ ಬೆಳೆಯಲಿ ಅನ್ನೋಂಥ ವಿಚಾರಗಳನ್ನು ಅವರು ಸದಾ ನನ್ನ ಬಳಿ ಹೇಳ್ತಾ ಇರ್ತಾರೆ. ಬೇರೆ ನಮ್ಮ ತಾರಣಿ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ಗಳು ನಮ್ಮ ಬೇರೆ ರಾಜ್ಯಗಳಲ್ಲೆಲ್ಲ ಕೆಲಸ ಮಾಡಿ ದೇಶ ವಿದೇಶಗಳಲ್ಲಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಅವರ ಕಾರ್ಯ ಯೋಜನೆಗಳನ್ನು ಅಳವಡಿಸಿಕೊಂಡಿದ್ದಾರೆ. ಇದೇ ಥರನಾಗಿ ಸ್ಪೋರ್ಟ್ ಇರ್ಬೋದು, ಎಲ್ಲರೂ ಸ್ಪೋರ್ಟ್ಸ್ ಮನೋರಂಜನೆ ಅಲ್ಲ ಮತ್ತು ಸ್ಪರ್ಧಾನೂ ಅಲ್ಲ, ಇದೊಂದು ದೈಹಿಕ ಮತ್ತು ಮಾನಸಿಕ ನಾಯಕತ್ವ ಸದೃಢದಲ್ಲಿ ವ್ಯವಸ್ಥೆ ಮಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ಇನ್ವೈಟ್ ಮಾಡೋದಕ್ಕೆ ಧನ್ಯವಾದಗಳು. ನಿಮ್ಮೆಲ್ಲರ ಗುರುಗಳಾದಂಥ ರಾಮಶಾಸ್ತ್ರಿ ವೀರೇಶ್ ಸರ್ ಅವರೇ ಮತ್ತು ಈ ತಾರಿಣಿ ಇನ್ಸ್ಟಿಟ್ಯೂಟ್ ಪ್ರಿನ್ಸಿಪಾಲ್ ಆದಂಥ ಸೋಮಶೇಖರ್ ಕಲ್ಮಠ್ ಸರ್ ಅವರೇ ಮತ್ತು ಅವರಿವರೇನದೇ ಈ ಒಂದು ಕ್ರೀಡಾಕೂಟದ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿಗಳೇ ಮತ್ತು ಸಾಯಿ ಟ್ರಸ್ಟ್ನ ಅಂಡರ್ದಲ್ಲಿ ಬರ್ತಕ್ಕಂಥ ಎಲ್ಲ ಶಿಕ್ಷಕರೊಂದವೆ ಮತ್ತು ಈ ಒಂದು ಕ್ರೀಡಾಕೂಟದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮುಖ್ಯ ವಿದ್ಯಾರ್ಥಿಗಳು. ಬಹುಶಃ ನನಗೆ ಭಾಳ ಆಶ್ಚರ್ಯ ಅನಿಸ್ತು. ಕ್ರೀಡಾಕೂಟನ ನಾವು ನಡೆಸಿದ್ವಿ, ಆ ಟೈಪ್ ನಡೆಸ್ಬೋದು ನಮ್ಮ ಕಲ್ಮಠ್ ಸರ್ ಅಂತ ಅಂದ್ಕೊಂಡ್ವಿ. ಇಲ್ಲೇ ನಾವು ಒಲಿಂಪಿಕ್ಸ್ ಮಾಡಲಿ ಕ್ರೀಡೆದಾಗ ನೋಡ್ತಿದ್ವಿ, ಇದು ಟಿ ವಿಯಲ್ಲಿ ನೋಡ್ತಿದ್ವಿ, ಬಟ್ ಇಲ್ಲಿ ಲೈವಾಗಿ ನೋಡೋಕೈತಿ ಭಾಳ ಖುಷಿ ಅನಿಸುತ್ತೆ. ಮತ್ತು ಅದ್ರ ಜೊತೆಗೆ ಇದಕ್ಕೆ ಮೈಂಡ್ ಗೇಮ್ ಅಂತೀವಿ. ಅಂದ್ರೆ ಈ ಮೈಂಡ್ ಗೇಮ್ ಅಂದ್ರೆ ಒಂದು ಸಣ್ಣದೊಂದು ನನಗೇನೋ ಇವರು ಪರಮವಂಶರು ಒಂದು ಕತೆ ಬರೆದಾರ. ಕೃಷ್ಣನ ಜೊತೆ ರುಕ್ಮಿಣಿ ನಿಂತಿರ್ತಾಳೆ. ಆ ರುಕ್ಮಿಣಿ ನಿಂತಬೇಕಾದ್ರೆ ರುಕ್ಮಿಣಿ ಕೃಷ್ಣ ಕೇಳ್ತಾ, ನಾನು ರಾಮನಿಗೆ ಹೆಂಡತಿಗಿನ್ನ ಸುಂದರ ಆಗದಿಲ್ಲ ಅಂತ ಕೇಳ್ತಾಳೆ. ಅವ ಕೃಷ್ಣ ಒಂದು ಮುಗುಳ್ನಾಗ ನಗ್ ಸುಮ್ಮನೆ ಆಗ್ತಾನೆ. ಅದ್ರ ರೀತಿ ಒಂದು ಹದ್ದು ಬರ್ತಾನೆ. ಹದ್ದು ಕೇಳ್ತಾ, ನಾನು ಜಗತ್ತಿನಾಗ ಎಲ್ಲದಕ್ಕಿಂತ ಸ್ಪೀಡ್ ನಾನೇ ಜಾಸ್ತಿ ರನ್ ಮಾಡೋದಂತ ಕೇಳ್ತೇನೆ. ಅದಕ್ಕೂ ಮುಗುಳ್ನಾಗಿನ್ನಕ್ಕೆ ಕೃಷ್ಣ ಸುಮ್ಮ ಆಗ್ತಾನೆ. ಮತ್ತು ಕೃಷ್ಣನ ಜೊತೆಗೆ ಯಾವಾಗಲೂ ಜೊತೆಗಿರ್ತಕ್ಕಂಥ ಕೃಷ್ಣ ಚಕ್ರ, ಸುದರ್ಶನ ಚಕ್ರ, ಅದು ಕೇಳ್ತಾ, ನಾನು ಎಲ್ಲರಿಗಿನ್ನ ಬಲಶಾಲಿ ನಾನೇ ಇದೀನಂತ ಆ ಒಂದು ಚಕ್ರ ಕೇಳಿದ ತಕ್ಷಣ ಅದಕ್ಕೂ ಕೂಡ ಮುಗುಳ್ನಾಗಿನಕ್ಕೆ ಇವ್ರಿಗೆಲ್ಲರಿಗೂ ಒಂದೇ ಆನ್ಸರಲ್ಲಿ ಉತ್ತರ ಕೊಡ್ಬೇಕಂತೇಳಿ ಇವರೆಲ್ಲ 3 ಕ್ವಶನ್ಗೆ ಒಂದೇ ಒಂದು ಆನ್ಸರಲ್ಲಿ ಉತ್ತರ ಕೊಡ್ಬೇಕಂತ ಕೃಷ್ಣ ಅವಾಗ ಆ ರುಕ್ಮಿಣಿ ಕರಿತಾನ. ನಾವಿಬ್ಬರು ಆಸ್ಥಾನಕ್ಕೆ ಹೋಗೋಣ, ಆಸ್ಥಾನಕ್ಕೆ ಹೋಗಿ ಸೀತೆ ಯಾವ ಥರ ಇರ್ತಾಳೆ ನೀನು ಆ ಥರ ರೆಡಿಯಾಗಿ ನನ್ನ ಪಕ್ಕ ನಿಂದ್ರು ಅಂತ ಹೇಳ್ತಾಳೆ. ಆಯ್ತು ಅಂತೇಳಿ ಆಕಿ ಸೀತೆ ಯಾವ ಥರ ರೆಡಿ ಇರ್ತದೆ ಅವತ್ತಿನ ಕಾಲಕ್ಕೆ ಆ ಥರ ರೆಡಿಯಾಗಿ ನಿಂದಿರ್ತಾಳೆ. ಅದ್ರ ಜೊತೆಗೆ ಹತ್ತನ ಕರಿತಾನೆ. ಹತ್ತು ಕರೆದು ಈ ಉತ್ತರ ದಿಕ್ಕಿಗೆ ಹೋಗೋ ಅಲ್ಲಿ ಬೆಟ್ಟದ ಮ್ಯಾಗ ಒಬ್ಬ ಯಾರೋ ತಪಸ್ ಮಾಡ್ತಿರ್ತಾನ, ಅವನ್ನ ನನ್ನ ಮೀಟ್ ಆಗ ಕೇಳ ಅರ್ಜೆಂಟ್ ಅಂತ ಹೇಳ್ತಾನೆ. ಆಯ್ತು ಅಂತೇಳಿ ಅದು ಹೋಗುತ್ತೆ. ಮತ್ತು ಸುದರ್ಶನ್ ಚಕ್ರಿಗೆ ಹೇಳ್ತಾ, ಈ ದ್ವಾರ ಬಾಗಿಲ್ದಾಗ ನೀನು ನಿಂದ್ರು ಯಾರೇ ಬಂದರೂ ಕೂಡ ನೀವು ಒಳಗಡೆ ಬಿಡಬೇಡ ಅಂತ ಹೇಳ್ತಾರೆ ಸುದರ್ಶನ್ ಚಕ್ರಕ್ಕೆ. ಸರಿ ಅಂತೇಳಿ ಸುದರ್ಶನ್ ಚಕ್ರ ದ್ವಾರ ಬಾಗಿಲ್ದಾಗ ನಿಂದಿರ್ತೈತೆ. ಹತ್ತು ಹೋಗುತ್ತಾ ಅಲ್ಲೇ ಹನುಮಂತ ತಪಾಸ್ ಮಾಡ್ತಿರ್ತಾನೆ. ಅವಾಗ ಹನುಮಂತಗೆ ಹೋಗಿ ಅಂತ ಹೇಳುತ್ತಾ, ಇಲ್ಲ ನಿನ್ನ ಕೃಷ್ಣ ಯಾಕೆ ಅರ್ಜೆಂಟ್ ಬರಕ್ಕೆ ಹೇಳೇನ ಅಂತ ಹೇಳಿದ ತಕ್ಷಣ ಒಂದು ಸೆಕೆಂಡ್ ಸತ ನಿಂದಿರ್ಲಾರ್ದಾಗ ಆ ಒಂದು ಬೆಟ್ಟನ ತುಳಿದು ಸ್ಪೀಡಾಗಿ ಬರ್ತಾನವ. ಆ ಹದ್ದು ಕಾಣಾಗಿಲ್ಲ, ಒಳ್ಳೆ ನೋಡೋದ್ರಾಗ ಹದ್ದಿಗೆ ಆ ಹನುಮಂತ ಎಲ್ಲಿ ಹೋದಂತ ಕಾಣಾಗಿಲ್ಲ, ಅಷ್ಟು ಸ್ಪೀಡಾಗಿ ಬರ್ತಾನೆ. ಬಂದು ಕೃಷ್ಣನ ಹತ್ರ ನಮಸ್ಕಾರ ಮಾಡಿ ನೋಡ್ತಾನೆ. ನಮಸ್ಕಾರ ಮಾಡಿ ಅವಾಗ ಹೇಳ್ತಾನೆ, ಕೃಷ್ಣ ಇವ್ರು ಯಾರು ನಿಮ್ಮ ಪಕ್ಕ ಒಂಥರ ಭಿಕ್ಷುಕರಿಂದ ನಿಂತಾರ ಅಂತೇಳಿ ರುಕ್ಮಿಣಿ ಹೇಳ್ತಾನವ. ಅಲ್ಲಿ ರುಕ್ಮಿಣಿಗೆ ಕೆಟ್ಟ ಅಂತಾರ ಅಸಹ್ಯ, ನಾನೇ ಸುಂದರ ಅಂತ ಅಂದಿರ್ತಾಳೆ ಆಕಿ ಕೆಟ್ಟ ಅಸಹ್ಯ ಆಯಿತು. ಅದಾದ್ಮೇಲೆ ಕೃಷ್ಣ ಕೇಳ್ತಾನೆ, ನೀನು ಒಳಗೆ ಬರ್ಬೇಕಾದ್ರೆ ನೀನು ಯಾರು ತಡೆದ್ರು ಅಂತ ಕೇಳ್ತಾನೆ. ಯಾರಿಗೆ? ಹನುಮಂತಗ. ಅವಾಗ ಕೃಷ್ಣ, ಇಲ್ಲ ನಾನು ಸುದರ್ಶನ ಚಕ್ರ ನಿಂತಿತ್ತು, ಅದು ನನ್ನ ದಾರಿ ಬಿಡ್ಲೆ ಅದು ನುಂಗ್ಕೊಂಬಂದ್ಬಿಟ್ಟು ನಾನು ಅಂತ ಹೇಳ್ತಾನೆ. ಅದು ನುಂಗ್ಬಿಟ್ಟೆ ನುಂಗ್ಕೊಂಡು ತೊಗೊಂಬಂದಿನ ಅಂತ ಹೇಳ್ತಾನೆ. ಮತ್ತು ಆಮೇಲೆ ಲೇಟಿಗೆ ಬರ್ತದ್ದು ಅವ್ರಿಗೆಲ್ಲ ಉತ್ತರ ಕೊಟ್ಟ, ಇದು ಮೈಂಡ್ ಗೇಮು. ಅಂದ್ರೆ ಎಷ್ಟೇ ದೈಹಿಕ ಶಕ್ತಿ ಇದ್ದರೂ ಕೂಡ ಕೆಲವೊಂದು ಟೈಮನ್ನು ನಾವು ತಲೆಯನ್ನು ಓಡಿಸಿ ನಾವು ಗೇಮ್ ಆಡ್ಬೇಕಾಗತ್ತ. ಹಾಗಾಗಿ ಇಲ್ಲೇ ತಾವೆಲ್ಲರೂ ಕೂಡ ಇವತ್ತು
ಇಲ್ಲೇ ಸೋಲು ಮತ್ತು ಗೆಲುವು ಅನ್ನೋದಕ್ಕಿಂತ ನಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಲ್ಲ ಅದು ಮುಖ್ಯ ಅಂತ ಹೇಳಿ ಹೀಗೆ ಈ ಒಂದು ಸಮಾರಂಭದಲ್ಲಿ ನನ್ನ 2 ಮಾತು ಅನಿಸಿಕೆಯನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಲ್ಮಠ್ ಸರ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಒಂದು ತಾರಣಿ ಇನ್ಸ್ಟಿಟ್ಯೂಟಿನ ಅಡಿಯಲ್ಲಿ ನಡೆಸತಕ್ಕಂಥ ಪಂದ್ಯಾವಳಿಗಳಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಾದಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶ್ರೀ ರಾಮಶಾಸ್ತ್ರಿ ಜೀರೆಯವರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿರತಕ್ಕಂಥ ರಂಗನಾಥ್ ವಾಲ್ಮಪಳ್ಳಿ ಪ್ರೆಸಿಡೆಂಟ್ ಆಫ್ ಜನನಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಯಲಬುರ್ಗ ಅವರೇ ಹಾಗೂ ಶ್ರೀಶೈಲ್ ಎಚ್ ವಾಡಿ ಪ್ರೆಸಿಡೆಂಟ್ DGS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಕೃಷ್ಣಜಿ ಅವರು ಹಾಗೂ ಸೋಮಶೇಖರಯ್ಯ ಕಲ್ಮಠ್ ಪ್ರಿನ್ಸಿಪಲ್ ತಾರಣಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ವಿಜಯನಗರ ಇವರು ಹಾಗೂ ಈ ಒಂದು ಸ್ಪೋರ್ಟ್ಸ್ಗೆ ನಿರ್ಣಾಯಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ನೂರಣ್ಣ ರಾಯಬಾಗಿಯವರಿಗೆ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿಯವರೇ ಹಾಗೂ ವಿದ್ಯಾರ್ಥಿಗಳೇ ಪತ್ರಿಕಾ ಮಿತ್ರರೇ ಹಾಗೂ ಎಲ್ಲ ಸಹೋದರರು, ಇವತ್ತಿನ ದಿವಸ ನಾವು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ರಿ ಅಂತ ಹೇಳಿ ಅಧ್ಯಕ್ಷರು ಇನ್ವೈಟ್ ಮಾಡಿದಾಗ ನಾನು ಖುಷಿಯಿಂದ ಆಯ್ತು ಬರ್ತೀನಿ ಅಂತ ಹೇಳಿದೆ. ಅದೇ ರೀತಿ ನನಗೆ ಒಂದು ಏನಪ್ಪ ಅಂತಂದರೆ ನಿಮ್ಮ ಸಂಸ್ಥೆಯಲ್ಲಿ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೆ ಸ್ಪೋರ್ಟ್ಸ್ ಮೀಟು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಪ್ರಥಮವಾಗಿ ನಾನೇ ಉದ್ಘಾಟಕನಾಗಿ ಈ ಸಂಸ್ಥೆಯ ಒಂದು ಈ ಸ್ಪೋರ್ಟ್ಸ್ ಉದ್ಘಾಟನೆ ಅನ್ನೋದು ನನ್ನಲ್ಲಿ ಏನಪ್ಪ ಅಂತಂದರೆ ಇದು ಮೆಮೊರೇಬಲ್ ಅಂತ ಒಂದು ಡೇ ಅಂತ ಹೇಳ್ಬೋದು. ಯಾಕಂದರೆ ಪ್ರಥಮ ಇದ್ದಿದ್ದು ಯಾವತ್ತೂ ಅದು ಪ್ರಥಮನೇ ಅದು ಯಾವಾಗಲೂ ನೆನಪು ಬರ್ತಾ ಇರ್ತದ್ದು. ಹಾಗೆ ಈ ಒಂದು ಒಲಿಂಪಿಕ್ಸ್ ಧ್ವಜಾರೋಹಣವನ್ನು ಇಲ್ಲಿ ಮಾಡಿದೀವಲ್ಲ, ಈ ಒಲಿಂಪಿಕ್ಸ್ ಧ್ವಜದ ಅಡಿಯಲ್ಲಿ ನಾವಿವತ್ತೆಲ್ಲರೂ ಅದರ ಒಂದು ಒಲಿಂಪಿಕ್ಸ್ ಯಾಕೆ ಅದರಲ್ಲಿ 5 ರಿಂಗ್ ಇದೆ ಅಂತಂದರೆ ಕಲರ್ 5 ರಿಂಗ್ ಇದೆ ಅಂತಂದರೆ ಅದರ ಒಂದು ಮಹತ್ವ ಇದೆ. ಅದು ಮತ್ತು ಇವರು 5 ಖಂಡಗಳಿತ್ತು, ಆ 5 ಖಂಡಗಳನ್ನು ಪ್ರತಿನಿಧಿಸುವಂಥದ್ದಿತ್ತು. ಹಾಗೂ ಬಣ್ಣಗಳಂತಂದರೆ ಎಲ್ಲ ದೇಶಗಳಿಂದ ಒಡಗೂಡಿದಂಥ ಕಲರ್ಗಳನ್ನು ಆರಿಸಿ ಆ ಬಣ್ಣಗಳನ್ನು ಒಡಗೂಡಿಸಿದ್ರು. ಎಲ್ಲ ದೇಶಗಳು ಸಮಗ್ರವಾಗಿ ಒಂದೇ ಅಡಿಯಲ್ಲಿ ಆಟಗಳನ್ನು ಆಡಬೇಕನ್ನುವಂಥ ಒಂದು ಉದ್ದೇಶ ಹೊಂದಿದ್ದು ಅದೊಂದು ಧ್ವಜವನ್ನು ಆ ರೀತಿ ನಿರ್ಮಾಣ ಮಾಡಿದ್ರು. ಹಾಗೆಯೇ ಇಲ್ಲಿ ನಾವು ಸ್ಪೋರ್ಟ್ಸ್ಗೆ ನೀವೆಲ್ಲರೂ ತಯಾರಾಗಿ ಬಂದಿದ್ದೀರಿ. ಇಲ್ಲಿ ಅನೇಕ ಪ್ರತಿಭೆಗಳು ಹೊರಗೆ ಬರಬೇಕಾಗಿದೆ. ನಿಮ್ಮಲ್ಲಿ ಏನಪ್ಪ ಅಂತಂದರೆ ಈ ಸ್ಪೋರ್ಟ್ಸ್ ವಿದ್ಯಾ ಜೊತೆಗೆ ಸ್ಪೋರ್ಟ್ಸನ್ನು ಯಾಕೆ ಆಯೋಜನೆ ಮಾಡ್ಬೇಕಂತಂದರೆ ನಾವು ಆರೋಗ್ಯವಂತರಾಗಿರ್ಬೇಕಾದ್ರೆ ನಾವು ಆಟಗಳಲ್ಲಿ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ಬೋದು. ಹಾಗೆಯೇ ನಿಮ್ಮ ಒಂದು ದೈಹಿಕ ಚಟುವಟಿಕೆಗಳನ್ನು ಏನಪ್ಪ ಅಂತಂದರೆ ಸ್ಪೋರ್ಟ್ಸ್ ಮೂಲಕ ನೀವು ಭಾಗವಹಿಸಿದ್ರೆ ನಿಮ್ಮಲ್ಲಿ ಏನಪ್ಪ ಅಂತಂದರೆ ಮಾನಸಿಕ ಸದೃಢತೆ ಬೆಳೀತೈತಿ, ಆಮೇಲೆ ಕ್ರೀಡಾ ಮನೋಭಾವನೆ ಬೆಳೀತೈತಿ, ಆಮೇಲೆ ಗುಂಪು ಆಗಿ ಹೊಂದಾಣಿಕೆ ಆಗಿಕೊಂಡು ಹೋಗುವಂಥ ಮನೋಭಾವನೆ ಬೆಳೀತೈತಿ, ಆರೋಗ್ಯವನ್ನು ವೃದ್ಧಿಸ್ಕೋಬೋದು. ಮಾನಸಿಕ ವೃದ್ಧಿ ಅಂದರೆ ನೋಡಿರಿ, ಮಾನಸಿಕ ವೃದ್ಧಿ ಅಂತಂದ್ರೆ ದೈಹಿಕ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತದೆ. ಹಾಗೆ ನಿಮ್ಮ ಒಂದು ದೈಹಿಕವಾಗಿ ಸದೃಢವಾದ ಮನಸ್ಸು ಬೇಕಂತಂದರೆ ಈ ಒಂದು ದೈಹಿಕ ಚಟುವಟಿಕೆಗಳಲ್ಲಿ ನಾವು ಏನಪ್ಪ ಅಂತಂದರೆ ಭಾಗವಹಿಸಲೇಬೇಕು ಅಂತ ಅಂದಾಗ ಮಾತ್ರ ನಾವು ಮನಸ್ಸು ಸಹಿತ ಸದೃಢವಾಗಿರಬೇಕಂತ. ಹಾಗೆ ಏನಪ್ಪ ದೇಹದ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಕೀಟ ತಿಂದ ಕಡಲೆ ಅಂತ ಆಗಿರ್ಬೋದು. ನಮ್ಮ ಕ್ರೀಡೆ ಅಂತಂದರೆ ಕೀಟ ತಿಂದ ಕಡಲೆ ಅಂತ ಆಗಿರ್ಬೋದು, ಕ್ರೀಡೆ ಆಗಿರ್ಬೇಕಲ್ಲ, ಕ್ರೀಡೆ ಆಗಬಾರ್ದು. ಹಾಗೆ ನಾವೆಲ್ಲರೂ ಈ ಒಂದು ಕ್ರೀಡಾದ ಒಂದು ದಿವಸ ಆಯೋಜನೆ ಮಾಡಿದ್ದೀವಿ. ನೀವೆಲ್ಲರೂ ಪ್ರಮಾಣ ಮಾಡಿದ್ದೀರಿ ಇವತ್ತು ಏನಂತಂದರೆ ಕಾಯ ವಾಚ ಮನಸ್ಸ ನಾನು ನಿರ್ಣಾಯಕ ಬದ್ಧನಾಗಿ ಈ ಆಟದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀವಿ ಅಂತೇಳಿ. ಹಾಗೆ ಇಲ್ಲಿ ಏನಪ್ಪ ಅಂತಂದರೆ ಆಟದೊಳಗೆ ನಿರ್ಣಾಯಕರ ನಿರ್ಣಯ ಅಂತಿಮ ನಿರ್ಣಯ ಇರ್ತೈತಿ. ಅವರ ಒಂದು ನಿರ್ಣಯಕ್ಕೆ ನೀವು ತಲೆಬಾಗಿ ಅದನ್ನು ಒಪ್ಪಿಕೋಬೇಕಂತ. ಹಾಗೂ ಎಲ್ಲರೂ ಕ್ರೀಡಾ ಸ್ಫೂರ್ತಿ ಬೆಳೆಸಬೇಕು. ನಿಮ್ಮಲ್ಲಿ ಮನಸ್ಥೈರ್ಯ ಬರ್ತೈತಿ, ಈ ಆಟದಲ್ಲಿ ಭಾಗವಹಿಸೋದ್ರಿಂದ ಮನಸ್ಥೈರ್ಯ ಬರ್ತೈತಿ. ಆಮೇಲೆ ಮುಂದೆ ನಿಮಗೆ ಈ ಒಂದು ಸ್ಫೂರ್ತಿಯಾಗಿ ಏನಪ್ಪ ಅಂತಂದ್ರೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಮತ್ತೆ ನೀವು ಮುಂದೆ ಹೋದಾಗ ಅಲ್ಲಿ ಅಂತರ್ವಲಯದಲ್ಲಿ ಅಲ್ಲಿ ಗೆದ್ದು ರಾಜ್ಯ ಮಟ್ಟ ಹೀಗೆ ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥ ಒಂದೊಂದು ಕೌಶಲ್ಯವನ್ನು ಬೆಳವಣಿಗೆ ಆಗಿರ್ತದೆ. ನೀವೆಲ್ಲರೂ ಸ್ಪೋರ್ಟ್ಸ್ಮನ್ ಆಗಲಿಕ್ಕೆ ಒಂದು ಸ್ಫೂರ್ತಿ ಬರ್ತೈತಿ. ಇದನ್ನು ಆಟಗಳನ್ನು ನೀವು ಯಾವಾಗಲೂ ದಿನನಿತ್ಯ ನಿಮ್ಮ ಒಂದು ಕಾಲೇಜೊಳಗೆ ಅಭ್ಯಾಸ ಮಾಡಿದರೆ ಮಾತ್ರ ಇದು ಸಾಧ್ಯ ಅಂತ ಹೇಳ್ಬೋದು. ಒಮ್ಮೆಗಲೇ ನಾವು ನಾನು ಆಟ ಆಡೋಕ್ಕೆ ಹೋಗ್ತೀನಿ ಅಂತಂದ್ರೆ ಆಗೋಲ್ಲ. ಯಾಕಂದರೆ ಆಟ ಆಡಬೇಕಂತಂದ್ರೆ ಅದಕ್ಕೆ ಶ್ರಮ ಬೇಕು. ಯಾಕಂತಂದ್ರೆ ನಾವು ಬರೀ ಯಾವುದೇ ಒಂದು ಪ್ರಾಕ್ಟೀಸ್ ಮಾಡ್ಲಾರ್ದ ನಾವು ಆಟ ಆಡೋಕ್ಕಾಗಲ್ಲ ಅಂತ. ಅದಕ್ಕೂ ಒಂದು ನೀವೇನಪ್ಪ ಅಂದರೆ ಯಾವಾಗಲೂ ಪ್ರಾಕ್ಟೀಸ್ ಮೇಕ್ ಮ್ಯಾನರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ನಿಮಗೆ ಜಯ ಸಿಗುತ್ತೆ. ನೀವು ಯಾರು ಹೆಚ್ಚು ಪ್ರಾಕ್ಟೀಸ್ ಮಾಡಿರ್ತೀರಿ ಅವರಿಗೆ ಜಯ ಸಿಗುತ್ತೆ ಅಂತ ಹೇಳ್ತಾರೆ.